ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಹತ್ರ ಯಾವುದೇ ಗಾಡಿ ಓನರ್ ಟು ಓನರ್ ಮಾತಾಡ್ಕೊಂಡೆ ಬೈ ಮಾಡೋ ಅಂಥದ್ದು ಇದಿರುತ್ತೆ. ಸೊ ಹಂಗಾಗಿ ನಿಮ್ಗೆ ಯಾವ್ದಾದ್ರು ವೆಹಿಕಲ್ ಬೇಕಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬಂದಾಗ ಸಡನ್ಲಿ ನೀವೇ ಬೈಯರ್ ಹತ್ರ ಮಾತಾಡಿ ಗಾಡಿ ತಗೊಳ್ಬೋದು. ಇವತ್ತು ಬಂದು ಒಂದು ಟಾಟಾ ಏರಿಯರ್ ಸೇಲ್ಗಿದೆ. ಇದು ಬಂದು ಡೀಸೆಲ್ ಗಾಡಿ. ಮತ್ತೆ ಇದು ಯಾವುದೇ ರೀತಿ ಬ್ರೋಕರ್ ಕಮಿಷನ್ ಏನಿರಲ್ಲ. ಡೈರೆಕ್ಟ್ ಓನರ್ ಮಾತಾಡ್ಕೊಂಡು ತಗೊಳ್ಬೋದು. ಇದ್ರ ಡೀಟೇಲ್ಸ್ ಬಂದು XZA+ 2022 ಮಾಡಲು ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಇದು ಬಂದು ಓನರ್ ಸಿಂಗಲ್ ಓನರ್ ಆಗಿರುತ್ತೆ. ಮತ್ತೆ ಟ್ರಾನ್ಸ್ಮಿಷನ್ ಬಂದು ಆಟೋಮೆಟಿಕ್, ಮ್ಯಾನ್ಯಲ್ ಅಲ್ಲ ಆಟೋಮೆಟಿಕ್ ಗಾಡಿ ಇದೆ. ಕಿಲೋಮೀಟರ್ ಬಂದು 50,000 ಓಡಿದೆ. 51,000 ಓಡಿದೆ. ಇದು ಬಂದು ಬೆಂಗಳೂರಲ್ಲಿ ಇರೋದು ಗಾಡಿ. ಬೆಂಗಳೂರು ನಿಯರ್ ಯಾರು ಇದು ಬೈ ಮಾಡ್ಬೋದು. ಇಲ್ಲ ಹೊರಗಡೆ ಏನ್ ಬಂದು ಮಾತಾಡ್ತೀನಿ ಅಂತಂದ್ರೂ ಬೈ ಮಾಡ್ಕೊಂಡು ಇದು ಮಾಡ್ಬೋದು. ಮತ್ತೆ ಹೊಸ ನ್ಯೂ ಟೈರ್ಗಳನ್ನು ಚೆನ್ನಾಗಿದೆ. ಅಂದ್ರೆ ಹೊಸ ಟೈರ್ ಹಾಕ್ಸಿದ್ದಾರೆ. 80% ಟೈರ್ ಇದೆ ಗಾಡಿಲಿ. ಮತ್ತೆ ಸನ್ರೂಫ್ ಇದೆ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು. ಮತ್ತೆ ಗಾಡಿ ಸ್ಕ್ರಾಚ್ ಡೆಂಟು ಅನ್ನೋದೇನಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು. ನಿಮಗೆ ಕಂಪ್ನಿದು ಸರ್ವಿಸ್ ಹಿಸ್ಟ್ರಿನೂ ಸಿಗುತ್ತೆ. ನಿಮ್ಮ ಎಷ್ಟೆಷ್ಟು ಕಿಲೋಮೀಟರ್ಗೆ ಏನೇನು ಸರ್ವಿಸ್ ಮಾಡಿಸಿದ್ದಾರೆ ಅನ್ನೋದು ಪ್ರತಿಯೊಂದು ನಿಮ್ಗೆ ಸರ್ವಿಸ್ ಹಿಸ್ಟ್ರಿನೂ ಸಿಗುತ್ತೆ. ಮತ್ತೆ ಇನ್ಸೂರೆನ್ಸ್ನು ರನ್ನಿಂಗ್ ಇದೆ. ಇನ್ನು 6 ಮಂತ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 2022 ಮಾಡಲು. ಮತ್ತೆ ಇಂಜಿನ್ ಬಂದು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಮತ್ತೆ LED ಹೆಡ್ಲೈಟ್ ಮತ್ತೆ ಕಂಪ್ನಿ ಫಿಟೆಡ್ ಎಲ್ಲ ಮ್ಯಾಗ್ವಿಲ್ ಎಲ್ಲ ಕಂಪ್ನಿ ಫಿಟೆಡ್ ಇದೆ. ಇದು ಬಂದು ಬೆಂಗಳೂರು ಲೊಕೇಶನ್. ಡೈರೆಕ್ಟ್ ಕಂಪ್ನಿ ಓನರ್ ಹತ್ರ ಮಾತಾಡ್ಕೊಂಡು ತಗೊಳ್ಬೋದು. ಬಟ್ ನೀವು ಮಾಡುವಾಗ ಫಸ್ಟ್ ನೀವು ಯಾವ್ದಾದ್ರು ಒಂದು ಮೆಕ್ಯಾನಿಕ್ ಕರ್ಕೊಂಡೋಗಿ ದಯವಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಗಾಡಿನ ತಗೊಳ್ಳಿ. ಮತ್ತೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿ. ಮತ್ತೆ ಇಂಜಿನ್ ಕಂಡೀಷನ್ ಎಲ್ಲ ಯಾವ ತರ ಇದೆ, ಡ್ರೈವ್ ಶಾಫ್ಟ್ ಆಗಿರ್ಬೋದು, ಕ್ಲಚ್ ಪ್ಲೇಟ್ ಆಗಿರ್ಬೋದು, ಸ್ಮೋಕ್ ಏನಾದ್ರು ಬರ್ತಾ ಇದೆಯಾ, ಎಲ್ಲ ಹೊಸ ವೆಹಿಕಲ್ ಹಂಗಾಗಿರೋದು ಏನೂ ಅಷ್ಟು ಪ್ರಾಬ್ಲಮ್ ಇರಲ್ಲ. ಸೊ ನಿಮಗೆ 100% ನಿಮ್ಗೆ ಗಾಡಿ ಬಗ್ಗೆ ಗೊತ್ತಿತ್ತು ಅಂದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಂಡು ಇನ್ಸ್ಪೆಕ್ಷನ್ ಮಾಡಿ ತಗೊಳ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಓನರ್ ಹತ್ರ ಮಾತಾಡ್ಬೋದು. ಇದು ಬಂದು ಅವರು 17 ಲಕ್ಷ ಹೇಳ್ತಾ ಇದ್ದಾರೆ ಗಾಡಿನ. ಹೆಚ್ಚು ಕಮ್ಮಿ ಆಗುತ್ತೆ. ನೀವು ಓನರ್ ಹತ್ರ ಹೋಗಿ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ಓನರ್ ನಂಬರ್ ನಾವು ಹಾಕ್ತಾ ಇಲ್ಲ. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಇಮೇಲ್ ಐಡಿ ಕೊಟ್ಟಿರ್ತೀವಿ. ಸೊ ಹಂಗಾಗಿ ಆ ಇಮೇಲ್ ಐಡಿಗೆ ಒಂದು ಮೆಸೇಜ್ ಹಾಕಿದ್ರೆ ನಮಗೆ ಓನರ್ ಡೀಟೇಲ್ಸ್ ನಾವು ಕೊಡ್ತೀವಿ. ಯಾಕೆಂದ್ರೆ ಸುಮ್ಮನೆ ಎನ್ಕ್ವೈರಿ ಮಾಡ್ಬಿಟ್ಟು ತಗೊಳ್ಳೋದ ಏನಿಲ್ಲ. 100 ಜನ ಎನ್ಕ್ವೈರಿ ಮಾಡಿದ್ರೆ ತಗೊಳ್ಳೋದ ಒಬ್ರು ಇಬ್ರು ಆ ತರ ಇರ್ತದೆ. ಸೊ ಸುಮ್ಮನೆ ಕಾಲ್ ಮಾಡಿ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಂಬರ್ ಹಾಕ್ತಾ ಇಲ್ಲ. ನಿಮ್ಗೆ ಏನಾದ್ರು ಓನರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇಮೇಲ್ ಐಡಿ ಕೊಟ್ಟಿದ್ದೀವಿ. ಅಡ್ರೆಸ್, ಆ ಇಮೇಲ್ ಐಡಿ ಕೊಟ್ಟಿದ್ದೀವಿ. ಅದಕ್ಕೊಂದು ಮೆಸೇಜ್ ಹಾಕಿ ಇದೊಂದು ಸ್ಕ್ರೀನ್ ಶಾಟ್ ಕಳಿಸಿ ನಮಗೆ. ನಮ್ಮದು ಓನರ್ ಡೀಟೇಲ್ಸ್ ನಾವು ಸೆಂಡ್ ಮಾಡ್ತೀವಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಯಾವುದೇ ರೀತಿ ಆಕ್ಸಿಡೆಂಟ್ ಏನಾಗಿಲ್ಲ ಅಂತ ಓನರ್ ಹೇಳಿರೋದು. ಒಂದು ಸ್ಕ್ರಾಚ್ ಕೂಡ ಏನೂ ಇಲ್ಲ. ಮತ್ತೆ ಗಾಡಿ ಬಂದು ಫುಲ್ ಕಂಡೀಷನ್ ಆಗಿದೆ. ಸೊ ನೀವು ಯಾವ್ದಾದ್ರು ಒಂದು ಮೆಕ್ಯಾನಿಕ್ ಆದ್ರೆ ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ. ಇಲ್ಲ ಅಂತಂದ್ರೆ ನೀವು ಹೊರಗಡೆಯಿಂದ ಹೋಗ್ತೀವಿ ಅಂತಂದ್ರೆ ಜೊತೆಲಿ ಒಬ್ರು ಕರ್ಕೊಂಡು ಹೋಗಿ ತಗೊಳ್ಬೋದು. ಆದ್ರೆ ಒಂದು ಸ್ವಲ್ಪ ನೆಗಿಷಿಯಬಲ್ ಆಗುತ್ತೆ. ಸೇಮ್ 17 ಲಕ್ಷನೇ ಇರಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 30-45 ಸಾವಿರ ನಿಮ್ಗೆ ಡಿಪೆಂಡ್, ನೀವು ಮಾತಾಡೋದ್ರ ಮೇಲೆ ಆಗಿರುತ್ತೆ. ಸೊ ನೋಡ್ಕೊಂಡು ಬೇಕಾಗಿದ್ರೆ ಗಾಡಿ ಬೈ ಮಾಡ್ಕೊಳ್ಳಿ. ಇದೇ ರೀತಿ ಯಾವ್ದಾದ್ರು ಬೇರೆ ವಿಡಿಯೋ ಇದಾಗಿರ್ಬೋದು, ನೀವು ಇಲ್ಲ ಇನ್ನೊಂದ್ ಕಡೆ ನೀವೇನಾದ್ರು ಸೇಲ್ ಮಾಡ್ತೀನಿ ಅಂತಂದ್ರೂ ನಮ್ಮ ಇಮೇಲ್ ಐಡಿ ಇದೆಯಲ್ಲ, ಅದಕ್ಕೆ ನಿಮ್ದು ಅಡ್ರೆಸ್ ಅಲ್ಲ, ಗಾಡಿ ಫೋಟೋಸ್ ಮತ್ತೆ ಡೀಟೇಲ್ಸ್ ಸೆಂಡ್ ಮಾಡಿದ್ರೆ ಇದೇ ರೀತಿ ಅಪ್ಲೋಡ್ ಮಾಡ್ಕೊಡ್ತೀವಿ. ನಿಮ್ಗೆ ಯಾರಾದ್ರು ಬೈಯೋದಿದ್ರೆ ನಿಮ್ಗೆ ಕಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ರೀತಿ ಯಾವ್ದಾದ್ರು ಗಾಡಿ ಇದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ.